ನಮಸ್ಕಾರ ಸ್ನೇಹಿತರೆ. ರಾಜಕೀಯ ವಲಯದಲ್ಲಿ ಇಂದು ಭೂಕಂಪ ಸೃಷ್ಟಿ ಮಾಡಿದ ಸುದ್ದಿಯೊಂದು ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷದ ಶಾಸಕ ವೀರೇಂದ್ರ ಪಪ್ಪಿ MLA ಅವರು ಬಿಗ್ ಶಾಕ್. ಸುಮಾರು 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸರ್ಕಾರ ಜಪ್ತಿ ಮಾಡಿದೆ ಎಂಬ ಮಾಹಿತಿ. ಹೌದು ಸ್ನೇಹಿತರೆ, ಜನಪ್ರತಿನಿಧಿಯಾಗಿ ಆಯ್ಕೆಯಾದ ಒಬ್ಬ ಶಾಸಕನ ಹೆಸರು ಇದೀಗ ಭ್ರಷ್ಟಾಚಾರ ಮತ್ತು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಒಟ್ಟು ಲೆಕ್ಕ ಹಾಕಿದರೆ 320 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ. ಇದು ಸಾಮಾನ್ಯ ವಿಷಯವಲ್ಲ ಸ್ನೇಹಿತರೆ. ಇದು ದೊಡ್ಡ ರಾಜಕಾರಣಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆ. ಜನ ಈಗ ಕೇಳ್ತಿದ್ದಾರೆ, ಒಬ್ಬ ಶಾಸಕನಿಗೆ ಇಷ್ಟು ಆಸ್ತಿ ಹೇಗೆ ಬಂತು? ಇದು ಜನಸೇವೆಯಿಂದ ಬಂದ ಹಣನ ಅಥವಾ ಅಧಿಕಾರದ ದುರುಪಯೋಗದಿಂದ ಬಂದ ಹಣನ? ತನಿಖಾ ಮೂಲಗಳ ಪ್ರಕಾರ ಈ ಆಸ್ತಿಗಳು ಅಕ್ರಮ ಮಾರ್ಗಗಳಿಂದ ಸಂಗ್ರಹಿಸಲಾಗಿದೆ ಎಂಬ ಅನುಮಾನವಿದೆ. ಅದರಲ್ಲೂ ಭೂ ವ್ಯವಹಾರ, ಸರ್ಕಾರಿ ಕೆಲಸಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ಇದೀಗ ಈ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ಸಾಮಾನ್ಯ ಜನರಲ್ಲೂ ಭಾರಿ ಆಕ್ರೋಶ ಹುಟ್ಟಿಸಿದೆ. ಜನ ಹೇಳ್ತಿದ್ದಾರೆ, ತಪ್ಪು ಮಾಡಿದವರು ಯಾರೇ ಆಗಿರಲಿ, ಅವರು MLA ಆಗಿರಲಿ, ಸಚಿವ ಆಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಇನ್ನೊಂದೆಡೆ ಈ ಪ್ರಕರಣದ ಕುರಿತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಂಧನಗಳು, ಇನ್ನಷ್ಟು ಆಸ್ತಿ ಜಪ್ತಿ ಮತ್ತು ದೊಡ್ಡ ಬಹಿರಂಗಗಳು ಆಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಇದು ನಿಜವಾದ ಭ್ರಷ್ಟಾಚಾರ ಪ್ರಕರಣವೇ ಅಥವಾ ರಾಜಕೀಯ ಪೈಪೋಟಿಯ ಫಲಿತಾಂಶವೇ? ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಇಂಥ ಬಿಗ್ ಬ್ರೇಕಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.